press the bell icon on the YouTube app and never miss another update. Hello students, let's continue our discussion in the lesson algebra. In previous class we discussed up to exercise 11.1 of 8th question. So let's take 9th question now. Mother has made laddus. She gives some laddus to guests and family members. Still 5 laddus remain. If the number of laddus mother gave away is equals to is L, how many laddus did she make ಅಂತ ಕೇಳ್ತಿದ್ದಾರೆ. ಸೊ ಮದರ್ ಹ್ಯಾಸ್ ಮೇಡ್ ಲಡ್ಡೂಸ್, ಅವ್ರ ಮದರ್ ಏನು ಮಾಡಿರ್ತಾಳೆ, ಲಡ್ಡೂಸ್ನ ಪ್ರಿಪೇರ್ ಮಾಡಿರ್ತಾಳೆ. ಸೊ ಶಿ ಗಿವ್ಸ್ ಸಮ್ ಲಡ್ಡೂಸ್ ಟು ದ ಗೆಸ್ಟ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ಮದರು ಒಂದಷ್ಟು ಲಡ್ಡೂನ ಪ್ರಿಪೇರ್ ಮಾಡಿರ್ತಾರೆ. ಸೊ ಆ ಲಡ್ಡೂನಲ್ಲಿ ಏನು ಮಾಡ್ತಾರೆ, ಒಂದಷ್ಟು ಗೆಸ್ಟ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡ್ತಾರೆ. ಆ ಗೆಸ್ಟ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡ್ತಾರೆ. ಅದಾದಮೇಲೆ ಇನ್ನು 5 ಲಡ್ಡೂಸ್ ರಿಮೇನ್ ಆಗಿರುತ್ತೆ. ಅಂದರೆ 5 ಲಡ್ಡೂಸ್ ವಿಲ್ ರಿಮೇನ್. ಸೊ 5 ಲಡ್ಡೂಸ್ ಉಳಿದಿರುತ್ತೆ. ಆ್ಯಂಡ್ ಇಫ್ ದ ನಂಬರ್ ಆಫ್ ಲಡ್ಡೂಸ್ ಮದರ್ ಗೇವ್ ಅವೇ, ಮದರ್ ಕೊಟ್ಟಿದ್ದ ಲಡ್ಡೂಸ್ ಎಷ್ಟಿರುತ್ತೆ, ಎಲ್. ಮದರ್ ಕೊಟ್ಟಿದ್ದ ಲಡ್ಡೂಸು ಎಲ್. ಫ್ಯಾಮಿಲಿ ಮೆಂಬರ್ಸಿಗೆ ಮತ್ತು ಗೆಸ್ಟಿಗೆ ಕೊಟ್ಟಿದ್ದ ಲಡ್ಡು ಎಲ್. ಅದು ಕೊಟ್ಟ ಮೇಲೆ ಉಳಿದಿರೋ ಅಂಥ ಲಡ್ಡೂಸ್ ಎಷ್ಟು, 5. ಸೊ ಏನು ಕೇಳ್ತಾ ಇದ್ದಾರೆ, ನಂಬರ್ ಆಫ್ ಲಡ್ಡೂಸ್ ಹೌ ಮೆನಿ ಲಡ್ಡೂಸ್ ಡಿಡ್ ಶಿ ಮೇಕ್, ಟೋಟಲ್ ಎಷ್ಟು ಲಡ್ಡೂಸ್ ಫಾರ್ಮ್ ಮಾಡಿದ್ದಾರೆ, ಎಷ್ಟು ಪ್ರಿಪೇರ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಅವ್ರು ಕೊಟ್ಟಿದ್ದು ಎಷ್ಟು, ಎಲ್. ರಿಮೇನ್ ಇನ್ನೂ ಉಳಿದಿರೋದು 5. ಸೊ ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೆ ಸಿಗುತ್ತಾ ಟೋಟಲ್ ನಂಬರ್ ಆಫ್ ಲಡ್ಡೂಸ್. ನೀವು ಎಲ್ ಇಂಟು 5 ಅಂತ ಮಾಡೋ ಆಗಿಲ್ಲ. ಯಾಕೆ ಅಂದರೆ ನೀವು ಎಲ್ಲಿ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಬೇಕು, ಎಲ್ಲಿ ಅಡಿಷನ್ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಇಲ್ಲಿ ಯಾವುದೂ ರಿಪೀಟ್ ಆಗ್ತಾ ಇಲ್ಲ. 5 ಫ್ಯಾಮಿಲಿ ಮೆಂಬರ್ಸಿಗೆ ಕೊಟ್ಟಿದ್ರೆ 5 ಇಂಟು ಎಲ್ ಅಂತ ಹೇಳ್ಬೋದಿತ್ತು. ಬಟ್ ಅವ್ರು ಕೊಟ್ಟಿರೋದು ಒಂದೇ ಫ್ಯಾಮಿಲಿ ಮೆಂಬರ್. ಇಲ್ಲೆಲ್ಲೂ ರಿಪೀಟ್ ಆಗ್ತಾ ಇಲ್ಲ. ಎಲ್ಲಿ ರಿಪೀಟೆಡ್ ಇರುತ್ತೋ ಅಲ್ಲಿ ಮಾತ್ರ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ. ಸೊ ಇಲ್ಲಿ ಈಗ ನಿಮ್ಮ ಮದರೇ ಒಂದು 100 ಎಷ್ಟು ಅಂತ ಗೊತ್ತಿಲ್ಲ ನಿಮಗೆ ಲಡ್ಡೂಸು. ನಿಮ್ಮ ಮದರ್ ಏನು ಮಾಡ್ತಾರೆ, ಗೆಸ್ಟಿಗೆ ಒಂದು 90 ಲಡ್ಡೂಸ್ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಇನ್ನೂ 5 ಲಡ್ಡೂಸ್ ಉಳಿದಿರುತ್ತೆ. ಸೊ ಟೋಟಲ್ ಲಡ್ಡು ಎಷ್ಟು ಪ್ರಿಪೇರ್ ಮಾಡಿದರೆ ಅವ್ರಿಗೆ ಗೊತ್ತಿರಲ್ಲ. ಹೆಂಗೆ ಕೌಂಟ್ ಮಾಡ್ತೀರಿ ನೀವು, ಗೆಸ್ಟಿಗೆ ಕೊಟ್ಟಿದ್ದು 90 ಪ್ಲಸ್ ಇನ್ನೂ ನಿಮ್ಮ ಹತ್ರ 5 ಉಳಿದಿರುತ್ತೆ. ಸೊ ಟೋಟಲ್ 90 + 5 95 ಅಂತ ಕೌಂಟ್ ಮಾಡ್ತೀರಿ ಅಲ್ವಾ. ಅದೇ ಥರ ಇಲ್ಲಿ ಗೆಸ್ಟಿಗೆ ಕೊಟ್ಟಿರೋ ಲಡ್ಡು ಎಲ್, ಇನ್ನು ಉಳಿದಿರೋ ಅಂಥ ಲಡ್ಡು 5. ಸೊ ಎಲ್ + 5 ವಿಲ್ ಗಿವ್ ಯು ದ ಟೋಟಲ್ ನಂಬರ್ ಆಫ್ ಲಡ್ಡೂಸ್. ಸೊ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. 9th question. L is equals to number of laddus give away, number of laddus mother gave away is equals to L, and number of laddus remaining, number of laddus remaining is equals to 5. ಏನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಲಡ್ಡೂಸ್. ದೇರ್ಫೋರ್ ಟೋಟಲ್ ನಂಬರ್ ಆಫ್ laddus is equals to L plus 5 is the total number of laddus. And next 10th one, oranges are to be transferred from larger boxes into smaller boxes. When a larger box is emptied, the oranges from it fill 2 smaller boxes and still X oranges remain outside. If the number of oranges in a small boxes are taken to be X, what is the number of oranges in the large box? ಅಂದರೆ ಆರೆಂಜಸ್ ಆರ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಲಾರ್ಜರ್ ಬಾಕ್ಸಸ್ ಟು ಅ ಸ್ಮಾಲರ್ ಬಾಕ್ಸ್. ಇಲ್ಲಿ ಒಂದು ದೊಡ್ಡ ಲಾರ್ಜರ್ ಬಾಕ್ಸ್ ಇದೆ, ಏನು ಮಾಡ್ತಾರೆ, ಆರೆಂಜಸ್ನ ಸ್ಮಾಲರ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ
ಲಾರ್ಜರ್ ಬಾಕ್ಸಲ್ಲಿ ಆರೆಂಜಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು ನಾವು. ಏನು ಹೇಳ್ತಿದ್ದಾರೆ, ವೆನ್ ಲಾರ್ಜ್ ಬಾಕ್ಸ್ ಈಸ್ ಎಂಪ್ಟೀಡ್ ಇಲ್ಲಿ ಲಾರ್ಜ್ ಬಾಕ್ಸ್ ಎಂಟಿ ಅಂದರೆ ಈ ಲಾರ್ಜ್ ಬಾಕ್ಸ್ ಖಾಲಿ ಆದಾಗ ದ ಆರೆಂಜಸ್ ಫ್ರಮ್ ಇಟ್ ಫಿಲ್ 2 ಸ್ಮಾಲರ್ ಬಾಕ್ಸಸ್, ಅಂದರೆ ಈ ಎರಡೂ ಬಾಕ್ಸಸ್ಸು ಫಿಲ್ ಆಗುತ್ತೆ. ಫಿಲ್ ಆದಮೇಲೆ ಏನು ಹೇಳ್ತಿದ್ದಾರೆ, ಆ್ಯಂಡ್ ಸ್ಟಿಲ್ 10 ಆರೆಂಜಸ್ ರಿಮೇನ್, ಇಲ್ಲಿನೂ 10 ಆರೆಂಜಸ್ ಉಳಿಯುತ್ತೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಆರೆಂಜಸ್ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಫ್ ದ ನಂಬರ್ ಆಫ್ ಆರೆಂಜಸ್ ಇನ್ ಎ ಸ್ಮಾಲ್ ಬಾಕ್ಸ್ ಆರ್ ಟು ಬಿ ಟೇಕನ್ ಎಕ್ಸ್, ಈ ಸ್ಮಾಲ್ ಬಾಕ್ಸಸ್ಸಲ್ಲಿ ಇರೋ ಆರೆಂಜಸ್ ಏನು ಎಕ್ಸ್. ಸೊ ಇಲ್ಲಿ ಎಕ್ಸ್, ರಿಮೈನಿಂಗ್ ಆರೆಂಜಸ್ 10 ಆಗುತ್ತೆ. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ, ಟೋಟಲ್ ನಂಬರ್ ಆಫ್ ಆರೆಂಜಸ್. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಯೂಶಲಿ ಸಿ ಟೋಟಲ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಸಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 10. ಸೊ ಎಕ್ಸ್ ಪ್ಲಸ್ 10 ಈ ಅಷ್ಟು ಆರೆಂಜಸ್ನ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಟೋಟಲ್ ನಂಬರ್ ಆಫ್ ಆರೆಂಜಸ್. ಸೊ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. ಎಕ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆರೆಂಜಸ್ ಇನ್ ಸ್ಮಾಲರ್ ಬಾಕ್ಸ್, ನಂಬರ್ ಆಫ್ ಆರೆಂಜಸ್ in smaller box is equals to x, and number of oranges remain outside, number of oranges remain outside is equals to 10. So therefore total number of oranges ಏನಾಗುತ್ತೆ, ಎಕ್ಸ್ ಪ್ಲಸ್ 10. ಸೊ ಎಕ್ಸ್ 2 ಸಲ ಇದೆ ಅಲ್ವಾ, ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ, ಆ್ಯಡ್ ಮಾಡಿದಾಗ 2x ಆಗುತ್ತೆ. ಸೊ 2 ಟೈಮ್ಸ್ ಇದೆ, ಇಟ್ ವಿಲ್ ಬಿಕಮ್ 2x plus 10. So total number of laddus is equals to 2x. So number of oranges in small box x. So 2 ಯಾಕೆ ಬರ್ಕೊಳ್ತೀವಿ ಅಂದರೆ, ಇಲ್ಲಿನೂ ಒಂದು ಸೆಂಟೆನ್ಸ್ ಬೇಕಿದ್ರೆ ತಗೋಬೋದು ನಾವು. ನಂಬರ್ ಆಫ್ ಸ್ಮಾಲರ್ ಬಾಕ್ಸಸ್ ಇಸ್ ಈಕ್ವಲ್ಸ್ ಟು 2. ನಂಬರ್ ಆಫ್ ಸ್ಮಾಲರ್ ಬಾಕ್ಸಸ್ ಇಸ್ ಈಕ್ವಲ್ಸ್ ಟು 2 ಅಂತ ಹೇಳ್ಬೋದು. ಸೊ 2x plus 10 is the answer. So this is how you are going to solve this type of problem. Let's take 11th question. Look at the following matchsticks pattern of squares. The squares are not separate, and 2 neighboring squares have a common matchsticks. Observe the pattern and find the rule that gives the number of matchsticks. And question next page alli continue agide. In terms of the number of squares, hint ಕೊಟ್ಟಿದ್ದಾರೆ. If you remove the vertical stick at the end, you will get a pattern of C's. ಸೊ ಇದನ್ನ ಬರದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ಅರ್ಥ ಆಗುತ್ತೆ ನಿಮಗೆ. ಸೊ ಇಲ್ಲಿ 4 matchsticks ಇದೆ. Look at the following matchsticks pattern of squares. The squares are not separate. ಇಲ್ಲಿ ಸ್ಕ್ವೇರ್ಸು ಸಪ್ರೇಟ್ ಇಲ್ಲ. ಸಪ್ರೇಟ್ ಇದ್ದಿದ್ರೆ ನೀವು ಜನರಲ್ ಆಗಿ 4n ಅಂತ ರೂಲ್ ಬರೆದ್ಬಿಡ್ಬೋದಿತ್ತು. ಯಾಕಂದರೆ ಒಂದು ಸ್ಕ್ವೇರ್ ಫಾರ್ಮ್ ಆಗೋಕ್ಕೆ 4 matchstick ಫಾರ್ಮ್ ಆದರೆ ಜನರಲ್ ರೂಲು 4n ಅಂತ ಬರ್ಬೋದು. ಬಟ್ ಇಲ್ಲಿ ಸ್ಕ್ವೇರ್ಸ್ ಆರ್ ನಾಟ್ ಸೆಪರೇಟ್. ಸೊ ಇಲ್ಲಿ ಒಂದಕ್ಕೊಂದು ಅಟ್ಯಾಚ್ ಆಗಿಬಿಟ್ಟಿದೆ, ಒಂದು ಕಾಮನ್ ಮ್ಯಾಚ್ಸ್ಟಿಕ್ ಇದೆ. ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕು, ಜನರಲ್ ರೂಲ್ನ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಒಂದು ಮ್ಯಾಚ್ಸ್ಟಿಕ್ನ ರಿಮೂವ್ ಮಾಡಿದರೆ ಯು ವಿಲ್ ಗೆಟ್ ದ ಪ್ಯಾಟ್ರನ್ ಆಫ್ ಸಿ ಅಂತ ಹೇಳ್ತಿದ್ದಾರೆ. ಸಿ ಇಲ್ಲಿ 4 matchsticks ಇದೆ, ಇಲ್ಲಿ 7 matchstick ಇದೆ. ಸಿ 1 2 3 4 5 6 7 8 9 10.
ಸೊ ಈ ಥರ ಈ ಮ್ಯಾಚ್ ಸ್ಟಿಕ್ಸ್ ಇರೋದಕ್ಕೆ ನಾವು ಜನರಲ್ ರೂಲ್ ಫಾರ್ಮ್ ಮಾಡಬೇಕು. ಸೊ ಜನರಲ್ ರೂಲ್ ಹೆಂಗೆ ಫಾರ್ಮ್ ಮಾಡ್ತೀರಿ? ಅವರೊಂದು ಹಿಂಟ್ ಕೊಟ್ಟಿರೋದೇನು, ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿದ್ರೆ ಯು ಗೆಟ್ ದ ಪ್ಯಾಟರ್ನ್ ಆಫ್ ಸಿ, ಹೌದಲ್ವಾ? ಸೊ ಸಿ ಅಬ್ಸರ್ವ್ ಮಾಡಿರಿ, ಇಲ್ಲಿ 3 ಆಗುತ್ತೆ. ಇಲ್ಲೂ ಅಷ್ಟೇ, ನೀವು ಒಂದು ಮ್ಯಾಚ್ ಸ್ಟಿಕ್ನ ನೀವು ರಿಮೂವ್ ಮಾಡಿದ್ರೆ ನಮಗೆ ಇಲ್ಲಿ ಸಿ ಫಾರ್ಮ್ ಆಗುತ್ತೆ, ಹೌದಲ್ವಾ? 2 ಸಿ ಫಾರ್ಮ್ ಆಗುತ್ತೆ. ಸಿ ಇಲ್ಲಿ ಒಂದು ಮ್ಯಾಚ್ ಸ್ಟಿಕ್ ರಿಮೂವ್ ಮಾಡಿರಿ, ಇದು 1 ಸಿ, ಇದು 1 ಸಿ, ಹೌದಲ್ವಾ? ಸೊ ಬರೀ ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿದ್ರೆ ಎಲ್ಲ ಕಡೆಗೂ ಸಿದು ಪ್ಯಾಟ್ರನ್ ಫಾಲೋ ಆಗುತ್ತೆ, ಹೌದಾ? ಅಲ್ಲಿ ನೋಡಿರಿ, ಒಂದು ಮ್ಯಾಚ್ ಸ್ಟಿಕ್ ರಿಮೂವ್ ಮಾಡಿದ್ರೆ 1 2 3. ಸೊ ಸಿದು ಪ್ಯಾಟ್ರನ್ ಏನು ಗೊತ್ತಿದೆ ನಮಗೆ? 3n. ಸೊ ಸಿದು ಪ್ಯಾಟ್ರನ್ ಏನು? 3n. ಬಟ್ ಇಲ್ಲಿ ಚೇಂಜ್ ಆಗಿರೋದೇನು, ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿದ್ರೆ ನಮಗೆ ಸಿದು ಪ್ಯಾಟ್ರನ್ ಫಾಲೋ ಆಗುತ್ತೆ. ಒಂದು ಮ್ಯಾಚ್ ಸ್ಟಿಕ್ ಇಲ್ಲಿ ರಿಮೂವ್ ಮಾಡ್ತೀವಿ ಅಂದರೆ ನಾವು ಜನರಲ್ ರೂಲಲ್ಲಿ +1 ಆ್ಯಡ್ ಮಾಡಬೇಕು. ಸೊ 3n + 1 ಈಸ್ ದ ಜನರಲ್ ರೂಲ್. ಸಿ ಆನ್ಸರ್ ಇದಿಷ್ಟೇ, ಇದಕ್ಕೆ ಆನ್ಸರು 3n + 1. ಬಟ್ ಈ 3n + 1ನ ಬರೆಯೋದಕ್ಕೆ ನೀವು ತುಂಬಾ ಕಾನ್ಸೆಪ್ಟ್ ತಿಳ್ಕೊಬೇಕಾಗುತ್ತೆ. ಬರೀ ಜಸ್ಟ್ ಬೈ ಹಾರ್ಟ್ ಮಾಡೋ ಆಗಿಲ್ಲ 3n + 1 ಅಂತ. 3n + 1 ಹೆಂಗೆ ಅಂತ ಗೊತ್ತಾಗಬೇಕು. ಸೊ ಯಾಕೆ +1 ಮಾಡಿದೆ ಅಂದರೆ ನಾವು ಇಲ್ಲಿ 1ನ ರಿಮೂವ್ ಮಾಡ್ತಿದ್ದೀವಿ. 1ನ ರಿಮೂವ್ ಮಾಡಿದಾಗ ಸಿ ಪ್ಯಾಟರ್ನ್ ಫಾಲೋ ಆಗ್ತಿದೆ. ನಾವು ರಿಮೂವ್ ಮಾಡಬಾರ್ದು, ಇಲ್ಲಿ ಎಲ್ಲ ಕಡೆಗೂ ಒಂದನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಐ ರಿಪೀಟ್, 3n ಈಸ್ ಅ ಜನರಲ್ ರೂಲ್ ಫಾರ್, ಹೌದಲ್ವಾ? ಸಿಗೆ ಜನರಲ್ ರೂಲ್ ಏನು? 3n. ಬಟ್ ಇಲ್ಲಿ ಏನಾಗಿದೆ, ಒಂದು ಎಕ್ಸ್ಟ್ರಾ ಮ್ಯಾಚ್ ಸ್ಟಿಕ್ ಇದೆ, ಎಲ್ಲ ಕಡೆಗೂ ಎಕ್ಸ್ಟ್ರಾ ಮ್ಯಾಚ್ ಸ್ಟಿಕ್ ಇದೆ ಅಲ್ವಾ? ಸೊ ಸಿ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಮ್ಯಾಚ್ ಸ್ಟಿಕ್ಸು ಎಲ್ಲ ಡಯಾಗ್ರಾಮಲ್ಲಿ ಕೊಟ್ಟಿರೋದಕ್ಕೆ ನಾವು ಏನು ಮಾಡ್ತೀವಿ, +1 ಹಾಕ್ತೀವಿ, ಗೊತ್ತಾಯ್ತಾ? ಈಗ ಈ ಜನರಲ್ ರೂಲ್ ಬರ್ದಿರೋದು ಕರೆಕ್ಟ್ ಇದೆನೋ ಇಲ್ಲೋ ಚೆಕ್ ಮಾಡೋಣ. ಅಲ್ಲಿ ನಮಗೆ 3 ಸ್ಕ್ವೇರ್ಸ್ ಫಾರ್ಮ್ ಆಗಿದೆ ತಾನೆ. ಸೊ n = 3 ಹಾಕೋಣ. ಸೊ n ವ್ಯಾಲ್ಯೂ 3 ಹಾಕ್ರಿ. 3 × 3 + 1, 3 3s 9 + 1, 9 + 1 10. ನೋಡಿರಿ, ಈಗ ಜನರಲ್ ರೂಲ್ ಸ್ಯಾಟಿಸ್ಫೈ ಆಯಿತಾ? 3 ಸ್ಕ್ವೇರ್ ಫಾರ್ಮ್ ಆಗೋಕ್ಕೆ 10 ಮ್ಯಾಚ್ ಸ್ಟಿಕ್ಸ್ ಬೇಕು ಅಂತ ನಾವು ಜನರಲ್ ರೂಲಿಂದ ಫೈಂಡ್ ಔಟ್ ಮಾಡಿದ್ದೀವಿ. ನಮಗೆ ಬರೆದು ಚೆಕ್ ಮಾಡಿದ್ರೂ ಅದೇ ತೋರಿಸ್ತಾ ಇದೆ. ಅದೇ ಥರನೇ ನೀವು 100, 1000, crores ಎಷ್ಟು ಬೇಕಾದರೂ ವ್ಯಾಲ್ಯೂ ಆಫ್ ಎನ್ನ ಕೊಡ್ಬೋದು. ಸೊ 10th 11th ಎ ಕ್ವೆಶನಿಗೆ ಆನ್ಸರ್ ಏನು? ಎ ಏನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಆಫ್ ಸ್ಕ್ವೇರ್ಸ್ ಫಾರ್ಮ್. ಸೊ ನಂಬರ್ ಆಫ್ ಸ್ಕ್ವೇರ್ ಫಾರ್ಮ್ ಈಸ್ ಈಕ್ವಲ್ಸ್ ಟು ಜನರಲ್ ರೂಲ್ ಫಾರ್ ನಂಬರ್ ಆಫ್ ಸ್ಕ್ವೇರ್ಸ್ ಫಾರ್ಮ್ಡ್ ಅಂತಾನು ಬರೀಬಹುದು. ಈಸ್ ಈಕ್ವಲ್ಸ್ ಟು n ಅಂತ ತಗೋಬೋದು. ನಂಬರ್ ಆಫ್ ಸ್ಕ್ವೇರ್ಸ್ ಫಾರ್ಮ್ಡ್ ಈಸ್ ಈಕ್ವಲ್ಸ್ ಟು n. ಏನು ಫೈಂಡ್ ಔಟ್ ಮಾಡಿದ್ವಿ ನಾವು? ಟೋಟಲ್ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ರಿಕ್ವೈರ್ಡ್ is equals to how much? That is equals to 3n + 1. 3n + 1 ಹೆಂಗೆ ಬಂತು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಲೆಟ್ಸ್ ಟೇಕ್ ಬಿ ಕ್ವೆಶನ್. Figure 11.7 gives a matchstick pattern of triangles. As exercise 11a above, find the general rule that gives the number of matchsticks in terms of number of triangles. ಅಂದರೆ ಅಲ್ಲಿ ಹೆಂಗೆ ನಾವು gives the matchsticks pattern of triangles. ಹಿಂದ್ಗಡೆ ಎ ಕ್ವೆಶನಿಗೆ ಏನು ಕೊಟ್ಟಿದ್ರು? ಸ್ಕ್ವೇರ್ಸ್ನ ಕೊಟ್ಟಿದ್ರು. ಇಲ್ಲಿ ಏನು ಕೊಟ್ಟಿದ್ದಾರೆ? ಟ್ರಯಾಂಗಲ್ಸ್ನ ಕೊಟ್ಟಿದ್ದಾರೆ. ಆ್ಯಸ್ ಇನ್ ಎಕ್ಸಸೈಸ್ 11a above, ಫೈಂಡ್ ದ ಜನರಲ್ ರೂಲ್. ಅಲ್ಲಿ ಹೆಂಗೆ ನಾವು ಜನರಲ್ ರೂಲ್ನ ಸಿದು ಜನರಲ್ ರೂಲ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿದ್ರು, ಇಲ್ಲೂ ಅದೇ ಥರ. ಅಲ್ಲಿ ಅವರೇ ಕೊಟ್ಟಿದ್ರು ಬ್ರ್ಯಾಕೆಟಲ್ಲಿ ಸಿದು ಜನರಲ್ ರೂಲ್ ಯೂಸ್ ಮಾಡಿರಿ ಅಂತ. ಬಟ್ ಇಲ್ಲಿ ಯಾವ ಜನರಲ್ ರೂಲ್ ಯೂಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಅ ಟ್ರಯಾಂಗಲ್ ವಿತ್ 3 matchsticks and
ಇಲ್ಲೂ ಅಷ್ಟೇ ಒಂದು ಮ್ಯಾಚ್ ಸ್ಟಿಕ್ಸ್ ಕಾಮನ್ ಇರುತ್ತೆ. ಸೊ ಈ ಥರ ಇದ್ದಾಗ ಹೆಂಗೆ ಮಾಡಬೇಕು ಅಂತ ಸೇಮ್ ಎ ಕ್ವೆಶನ್ ಹೆಂಗೆ ಮಾಡೋದಲ್ವ ಅದೇ ಥರ ಈ ಪ್ರಾಬ್ಲಮ್ನು ಮಾಡಬೇಕು. ಸಿ ಇಲ್ಲಿ 3, 5 and 7. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿದರೆ ಇಟ್ ವಿಲ್ ಫಾಲೋ ದ ಪ್ಯಾಟ್ರನ್ ಆಫ್ ವಿ ಆರ್ ಟಿ. ಎರಡಕ್ಕೂ ಬೇಕಾಗಿರೋದು 2 ಮ್ಯಾಚ್ ಸ್ಟಿಕ್ಸ್ ಮಾತ್ರ. ಸಿ ಇಲ್ಲಿ ಒಂದು ಮ್ಯಾಚ್ ಸ್ಟಿಕ್ಸ್ನ ರಿಮೂವ್ ಮಾಡಿದ್ರೆ ಇಟ್ ವಿಲ್ ಫಾಲೋ ದ ಪ್ಯಾಟ್ರನ್ ಆಫ್ ವಿ, ಹೌದಲ್ವಾ? ಸೊ ಇಲ್ಲಿ 1 ಮಾಡಿದ್ರೆ 2. ಇಲ್ಲಿ ಇನ್ನೂ ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿರಿ. ಎಕ್ಸಾಕ್ಟ್ ವಿ ಶೇಪೇ ಫಾರ್ಮ್ ಆಗಲ್ಲ, ಬಟ್ ಸೊ ಹಿಂಗೆ ನೋಡಿದ್ರೆ ವಿ ಶೇಪ್ ಫಾರ್ಮ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಇನ್ನೊಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿರಿ. ಸೊ ಇಲ್ಲಿ ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿದ್ರೆ ಇಲ್ಲೊಂದು ವಿ ಫಾರ್ಮ್ ಆಗುತ್ತೆ, ಇಲ್ಲೊಂದು ವಿ ಫಾರ್ಮ್ ಆಗುತ್ತೆ, 2 ವಿ ಫಾರ್ಮ್ ಆಯಿತು. ಸಿಮಿಲರ್ಲಿ ಇಲ್ಲಿ ಒಂದು ಮ್ಯಾಚ್ ಸ್ಟಿಕ್ನ ರಿಮೂವ್ ಮಾಡಿದ್ರೆ ಸಿ 1, 2, 3 ಈ ಥರ. ಸೊ ಒಂದು ಮ್ಯಾಚ್ ಸ್ಟಿಕ್ಸ್ನ ರಿಮೂವ್ ಮಾಡಿದ್ರೆ ಆರ್ಎಲ್ಸ್ ನೀವು ಈ ಮ್ಯಾಚ್ ಸ್ಟಿಕ್ಸ್ನು ರಿಮೂವ್ ಮಾಡ್ಕೋಬೋದು. 1, 2, 3 ಒಂದು ಮ್ಯಾಚ್ ಸ್ಟಿಕ್ ವಿನೇ ಅಂತ ಏನೂ ಇಲ್ಲ, ನೀವು ಯಾವುದನ್ನು ಬೇಕಾದರೂ ತಗೋಬೋದು. ಸಿ ಜಸ್ಟ್ ನೀವು 1ನ ರಿಮೂವ್ ಮಾಡಬೇಕಾಗತ್ತೆ. ಸೊ ವಿಗೆ ಜನರಲ್ ಫಾರ್ಮುಲಾ ಏನಾಗುತ್ತೆ? 2x or 2n. ಜನರಲ್ ಫಾರ್ಮುಲಾ ಫಾರ್ ವಿ ಇಸ್ 2n. ಬಟ್ ಇಲ್ಲಿ ಏನಾಗಿರುತ್ತೆ, ಎಲ್ಲ ಕಡೆಗೂ ಒಂದು ಮ್ಯಾಚ್ ಸ್ಟಿಕ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಒಂದು ಮ್ಯಾಚ್ ಸ್ಟಿಕ್ ಆ್ಯಡ್ ಮಾಡ್ತಿರೋದಕ್ಕೆ ಏನಾಗ್ತೀವಿ? +1 ಆಗ್ತೀವಿ, isn't it? ಸೊ ನೀವು ವಿನೇ ತಗೋಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿರಿ 2ಗೆ +1 ಆ್ಯಡ್ ಮಾಡಿದರೆ 3, 4ಗೆ +1 ಆ್ಯಡ್ ಮಾಡಿದರೆ 5. ಈ ಥರ ಜನರಲಾಗಿ ಥಿಂಕ್ ಮಾಡು ಕೂಡ ನೀವು ಫಾರ್ಮುಲಾನ ಬರಿತಾ ಹೋಗ್ಬೋದು. ಸೊ ಇಲ್ಲಿ ಎನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಂಬರ್ ಆಫ್ triangles formed, number of triangles formed is equals to n and total number of match sticks required. ಬರೀ ಆನ್ಸರ್ 2n + 1 ಇರುತ್ತೆ, ಬಟ್ ನೀವು ಅದನ್ನು ಬರೆಯೋದಕ್ಕೆ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ನ. ಸೊ ನಂಬರ್ ಆಫ್ total number of matchsticks required is equals to ಏನು ಜನರಲ್ ರೂಲ್ 2n + 1. 2n + 1. Next we have new concept, that is use of variables in common rules. ಸೊ ನಾವು ಇಷ್ಟು ದಿನ ಈ ಥರ ವೇರಿಯೇಬಲ್ಸ್ನ ಯೂಸ್ ಮಾಡಿ ಮೆನ್ಸುರೇಷನ್ ಲೆಸ್ನಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ. ನೆನಪಿರ್ಬೇಕು ನಿಮಗೆ ಒಂದಷ್ಟು ಫಾರ್ಮುಲಾಸ್ ಯೂಸ್ ಮಾಡಿದ್ವಿ. ವಾಟ್ ಆರ್ ದ ಫಾರ್ಮುಲಾಸ್? ದಟ್ ಈಸ್ ಪೆರಿಮೀಟರ್ ಆಫ್ ಸ್ಕ್ವೇರ್, ಹೌದಲ್ವಾ? ಪೆರಿಮೀಟರ್ ಆಫ್ ಸ್ಕ್ವೇರ್, ವಾಟ್ ಈಸ್ ದ ಫಾರ್ಮುಲಾ? ಆ್ಯಂಡ್ ಪೆರಿಮೀಟರ್ ಆಫ್, ಕನ್ಫ್ಯೂಸ್ ಮಾಡ್ಕೊಬಿಡ್ರಿ, 4 × L ಆರ್ 4 × ಸೈಡ್ ಈ ಥರ ಬರೀತಿದ್ವಿ. 4 × L ಮೀನ್ಸ್ 4L. ನೆಕ್ಸ್ಟ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಏನು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ಗೆ ಫಾರ್ಮುಲಾ? 2 × L + B. 2 × L + B is the perimeter of rectangle. Next, area of square. Area of square formula ಏನು? L × L, isn't it? ಇಲ್ಲೆಲ್ಲ ವೇರಿಯೇಬಲ್ಸ್ ಅಲ್ವಾ? ಸೊ L is a variable, L and B is the variable. ಸೊ ಇವೆಲ್ಲ ಏನು ಜನರಲ್ ಫಾರ್ಮುಲಾಸ್. ಈ ಥರ ಜನರಲ್ ಫಾರ್ಮುಲಾದಲ್ಲಿ ಕೂಡ ನಾವು ವೇರಿಯೇಬಲ್ಸ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಏರಿಯಾ ಆಫ್
rectangle is equals to L into B. This is also in one of the general formula. ಸೊ ಈ ಥರ ಎಲ್ಲ ಇದ್ದಾಗ ನಾವು ಏನು ಮಾಡ್ತೀವಿ, ಜನರಲ್ ಫಾರ್ಮುಲಾನ ಬರೆಯೋದಕ್ಕೆ ಕೂಡ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ನಾವು ಫಸ್ಟ್ ಲೆಸನಲ್ಲಿ ಕಾಮಿಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿನ ಯೂಸ್ ಮಾಡಿದ್ವಿ ಅಲ್ವಾ. ಸೊ ಕಾಮಿಟೇಟಿವ್ ಪ್ರಾಪರ್ಟಿ ಅಂದರೆ ಏನು? ಸೊ ರಿಮೆಂಬರ್ ದೀಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ನ ಬರೆಯೋದಕ್ಕೆ ನಮಗೆ ಆಲ್ಜಿಬ್ರಾ ಯೂಸ್ ಆಗುತ್ತೆ. ದಿಸ್ ಇಸ್ ಒನ್ ಅಪ್ಲಿಕೇಶನ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಲ್ಲೆಲ್ಲ ವೇರಿಯೇಬಲ್ಸ್ ಇರುತ್ತೆ, ಎಲ್ಲಿ ಲೆಟರ್ಸ್ ಇರುತ್ತೆ, ಅದೆಲ್ಲ ಅಪ್ಲಿಕೇಶನ್ ಆಫ್ ಆಲ್ಜಿಬ್ರಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇರುತ್ತೆ, ಕಾಮಿಟೇಟಿವ್ ಪ್ರಾಪರ್ಟಿ. ನಾನು ಪ್ರಾಪರ್ಟಿ ಬರ್ಸ್ಬೇಕಾದ್ರೇ ಹೇಳಿದ್ದೆ, ನಿಮಗೆ ಆಲ್ಜಿಬ್ರಾ ಗೊತ್ತಿರಲಿಲ್ಲ ಆದರೂ ಆವಾಗಲೇ ಹೇಳಿದ್ದೆ ನಾನು. ದಟ್ ಇಸ್ ಕಾಮಿಟೇಟಿವ್ ಪ್ರಾಪರ್ಟಿ. ಕಾಮಿಟೇಟಿವ್ ಪ್ರಾಪರ್ಟಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ನಾವು ನಂಬರ್ಸ್ನ ಇಂಟರ್ಚೇಂಜ್ ಮಾಡಿ ಅಡಿಷನ್ ಮಾಡಿದ್ರೆ ಏನು ಚೇಂಜ್ ಆಗಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಕಾಮಿಟೇಟಿವ್ ಪ್ರಾಪರ್ಟಿ ಏನು? ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಅಂದರೆ ಯಾವುದೇ ನಂಬರ್ನ ಸೊ ಎ ಇಲ್ಲಿದೆ, ಬಿ ಇಲ್ಲಿದೆ, ಇಲ್ಲಿ ಇಂಟರ್ಚೇಂಜ್ ಆಗಿದೆ. ಸೊ ಆಗ ಆನ್ಸರ್ ಏನು ಸೇಮ್ ಚೇಂಜ್ ಆಗಲ್ಲ, ಈಕ್ವಲ್ ಇರುತ್ತೆ ಅಂತ. ನೆಕ್ಸ್ಟ್ ಎ ಇಂಟು ಬಿ ಇಸ್ ಈಕ್ವಲ್ಸ್ ಟು ಬಿ ಇಂಟು ಎ. ಸೊ ಇಲ್ಲೂ ಅಷ್ಟೇ ಮಲ್ಟಿಪ್ಲಿಕೇಶನಲ್ಲೂ ಇಂಟರ್ಚೇಂಜ್ ಆದರೆ ಏನು ಪ್ರಾಬ್ಲಮ್ ಇರಲ್ಲ ಅಂತ ಕಾಮಿಟೇಟಿವ್ ಪ್ರಾಪರ್ಟಿ. ಸೊ ಈ ಥರ ಪ್ರಾಪರ್ಟಿ ಒಳಗೆ ಜನರಲ್ ರೂಲ್ನ ಬರೆಯೋದಕ್ಕೆ ಕೂಡ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಆ್ಯಂಡ್ ಅಸೋಸಿಯೇಟಿವ್ ಪ್ರಾಪರ್ಟಿ ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರ್ಯಾಕೆಟ್ಸ್. ಸೊ ಇದು ಕೂಡ ಒಂದು ಜನರಲ್ ರೂಲ್ ಅಲ್ವಾ. ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಯೂಸ್ ದ ಆಲ್ಜಿಬ್ರಾ. ಈ ಥರ ಎಲ್ಲ ಬರೆಯೋದಕ್ಕೆ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ನೀವು ಕಲ್ತಿದ್ದೀರಿ, ಜಸ್ಟ್ ರಿವೈಸ್ ಮಾಡ್ತಾ ಇರೋದು ಎಲ್ಲಿ ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ ಅಂತ. ಇದೇ ಥರ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ದಿಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದೆರಡು ಅಸೋಸಿಯೇಟಿವ್ ಪ್ರಾಪರ್ಟಿ, ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಇವೆಲ್ಲನ ಪ್ರಾಪರ್ಟೀಸ್ನ ಬರೆಯೋದಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಆಲ್ಜಿಬ್ರಾ. ದಿಸ್ ಇಸ್ ಅ ಇಂಟ್ರೊಡಕ್ಷನ್ ಫಾರ್ ನೆಕ್ಸ್ಟ್ ಎಕ್ಸಸೈಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಎಕ್ಸಸೈಸ್ 11.2. The exercise 11.2 first question. The side of an equilateral triangle is shown by L. Express the perimeter of equilateral triangle. You already learned what is an equilateral triangle. Basic geometrical ideas alli nimage kaltidiri. Equilateral triangle means all sides are equal. So ಏನು ಹೇಳ್ತಿದ್ದಾರೆ, ಸೈಡ್ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ ಎಲ್. ಅಂದರೆ ಈಕ್ವಿಲ್ಯಾಟ್ರಲ್ ಅಂದರೆ ಎಲ್ಲ ಕಡೆಗೂ ಎಲ್ ಇರುತ್ತೆ. ಎಕ್ಸ್ಪ್ರೆಸ್ ದ ಪೆರಿಮೀಟರ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ ನಥಿಂಗ್ ಬಟ್ ಡೈರೆಕ್ಟಾಗಿ 3L ಅಂತ ಬರಿಬೋದು, ಆರ್ ಆಲ್ ಸೈಡ್ಸ್ನ ಆ್ಯಡ್ ಮಾಡ್ಬೋದು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು L plus L plus L. L plus L plus L 3 times ಇದೆ. So answer will become 3L. So perimeter of equilateral triangle is equals to 3L. Next, second one. Side of regular hexagon is denoted by L. Side of regular hexagon ಅಂದ್ರೆ ನಾವು L ಇಂದ ಕೊಟ್ಟಿದ್ದೀವಿ. ರೆಗ್ಯುಲರ್ ಮೀನ್ಸ್ ರೆಗ್ಯುಲರ್ ಅಂತ ಕೊಟ್ಟರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಂತ ಅರ್ಥ. ಸೊ ಈಕ್ವಿಲ್ಯಾಟ್ರಲ್ ಅಂತ ಟ್ರಯಾಂಗಲ್ಗೆ ಈಕ್ವಿಲ್ಯಾಟ್ರಲ್ ಅಂತ ಕೊಡ್ತಾರೆ, ಬೇರೆ ಪಾಲಿಗನ್ಸಿಗೆ ಏನಂತ ಕೊಡ್ತಾರೆ, ರೆಗ್ಯುಲರ್ ಅಂತ ಕೊಡ್ತಾರೆ. ಅವರೇ ಕೊಟ್ಟಿದ್ದಾರೆ ಫಿಗರಲ್ಲಿ. ಸೊ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ಪೆರಿಮೀಟರ್. ಸೊ ಪೆರಿಮೀಟರ್ ಆಫ್ ರೆಗ್ಯುಲರ್ ಹೆಕ್ಸಾಗನ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್ ಆಫ್ regular hexagon is equals to or 6 sides ಇದೆ. ನೀವು ಆಲ್ರೆಡಿ ಫಾರ್ಮುಲಾ ಕೂಡ ಕಲ್ತಿದ್ರಿ. ರೆಗ್ಯುಲರ್ ಹೆಕ್ಸಾಗನ್ಗೆ ಫಾರ್ಮುಲಾ 6L. ಎಷ್ಟು ಸೈಡ್ಸ್ ಇರುತ್ತೆ?
ಇಂಟು ಏನು ಒಂದು ಸೈಡ್ ಆಫ್ ಲೆಂತ್ ಕೊಟ್ಟಿರ್ತಾರೆ ಅದನ್ನ ಮಲ್ಟಿಪ್ಲೈ ಮಾಡ್ತೀರಿ, ಆರ್ ಎಲ್ಸ್ ನೀವು ಆ್ಯಡ್ ಮಾಡ್ಬೋದು. 6 ಸೈಡ್ಸ್ ಇದೆ ಅಲ್ವಾ, ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್. ಸೊ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ plus L. So 6L is the perimeter of regular hexagon. Now this is a solution. Let's take third question. A cube is a three-dimensional figure as shown in figure 11.1. It has 6 faces. Cube ಗೆ 6 face ಇರುತ್ತೆ. ನೀವು ಇದನ್ನ ಕೂಡ ಕಲ್ತಿದ್ದೀರಿ ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾಸ್ ಅಲ್ಲಿ. It has 6 faces and all of them are identical squares. So the length of an edge of a cube is given by L. Find the formula for the total length of edges of a cube. Andre see, assume this is a cube. ಈ ಕ್ಯೂಬು ಬಟ್ ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ, ಅವ್ರು ಏನು ಹೇಳ್ತಿದ್ದಾರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ ಅಂತ. ಎಡ್ಜಸ್ ಆರ್ ನಥಿಂಗ್ ಬಟ್ ಲೈನ್ಸ್. ಯು ಆಲ್ರೆಡಿ ಲರ್ನ್ ದ ಡೆಫಿನೇಷನ್ ಆಫ್ ಎಡ್ಜಸ್. ಎಡ್ಜಸ್ ಅಂದರೆ 2 ವರ್ಟೆಕ್ಸ್ನ ಜಾಯಿನ್ ಮಾಡೋ ಲೈನನ್ನು ನಾವೇನು ಹೇಳ್ತೀವಿ ಎಡ್ಜಸ್ ಅಂತ ಹೇಳ್ತೀವಿ. ಸೊ ಕ್ಯೂಬಲ್ಲಿ ಎಷ್ಟು ಲೈನ್ಸ್ ಇರುತ್ತೆ, ಅವ್ರು ಏನು ಹೇಳ್ತಿದ್ದಾರೆ, ಒಂದು ಎಡ್ಜು ಇದು ಲೆಂತು ಎಲ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನೋಡ್ರಿ ಒಂದು ದೊಡ್ಡದಿದೆ ಒಂದು ಚಿಕ್ಕದಿದೆ, ಬಟ್ ಆ ಥರ ಇರಲ್ಲ. ಕ್ಯೂಬ್ ಅಂತಂದರೆ ಅವ್ರು ಏನು ಹೇಳ್ತಿದ್ದಾರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಈಕ್ವಲ್ ಇದೆ, ಎಷ್ಟು ಎಡ್ಜಸ್ ಇದೆ ಅಂತ ಗೊತ್ತಾಗಬೇಕಲ್ವ ನಮಗೆ. 1 2 3 4 ಮೇಲ್ಗಡೆ 4 ಎಡ್ಜಸ್ ಇರುತ್ತೆ ಆ್ಯಂಡ್ ಕೆಳಗಡೆ 4 1 2 3 4 ಆ್ಯಂಡ್ ಸೈಡಿಗೆ 4. ಸೊ ಮೇಲ್ಗಡೆ 4 4 + 4 8, ಕಾರ್ನರ್ಸಲ್ಲಿ 9 10 11 12. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ವಿಲ್ ಬಿಕಮ್ 12. Total number of edges is equals to 12. And length of one edge in length L ಅಂತ ಹೇಳ್ಬೋದು. Length of one edge is equals to L. So length of one edge is equals to L. ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಫೈಂಡ್ ದ ಫಾರ್ಮುಲಾ ಫಾರ್ ದ ಟೋಟಲ್ ಲೆಂತ್ ಆಫ್ ಎಡ್ಜಸ್. ಸೊ ಟೋಟಲ್ ಲೆಂತ್ ಆಫ್ ಎಡ್ಜಸ್ ಅಂದರೆ ಎಲ್ ಅನ್ನೋದು ಕಾಮನ್ ಆಗಿ 12 ಅನ್ನೋದು ಎಲ್ಲ ಕಡೆಗೂ ರಿಪೀಟ್ ಆಗ್ತಾ ಇದೆ ಅಲ್ವಾ. ಸೊ ವೆನ್ಎವರ್ ದ ರಿಪೀಟೆಡ್ ಅಡಿಷನ್ 12, ಸೊ 12 ಎಡ್ಜಸ್ ಇದೆ, ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಎಲ್ನ ನೀವು 12 ಟೈಮ್ಸ್ ಆ್ಯಡ್ ಮಾಡಬೇಕಾಗುತ್ತೆ ಟೋಟಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ. ಸೊ ಯಾವಾಗ ರಿಪೀಟೆಡ್ ಅಡಿಷನ್ ಇರುತ್ತೆ ಆಗ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಬೋದಾ. ಸೊ ಏನು ಹೇಳ್ತೀವಿ 12 × L. ಸೊ 12 × L ವಿಲ್ ಬಿಕಮ್ 12L. ಯಾಕೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಯಾಕೆ ಅಂದರೆ ಎಲ್ನ ನಾವು 12 ಟೈಮ್ಸ್ ಆ್ಯಡ್ ಮಾಡಬೇಕು. ಯಾಕಂದರೆ ಒಂದು ಎಡ್ಜಿನ ಲೆಂತ್ ಎಲ್ ಇದೆ, ಆ ಥರ 12 ಎಡ್ಜಸ್ ಇದೆ. ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ 12 ಟೈಮ್ಸ್ ಆ್ಯಡ್ ಮಾಡ್ತೀವಿ. ಸೊ 12 ಟೈಮ್ಸ್ ಆ್ಯಡ್ ಮಾಡೋ ಬದಲು ನಾವು ಡೈರೆಕ್ಟಾಗಿ 12L ಅಂತ ಬರೆದಿದ್ದೀವಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವೆಶನ್. it is third question. Let us take fourth question now. The diameter of a circle is a line which joins 2 points on the circle and also passes through the center of the circle. AB is a diameter of the circle and C is its center. Express the diameter of the circle D in times of its radius ಅಂತ ಕೇಳ್ತಿದ್ದಾರೆ. ಸೊ ಫಸ್ಟು ಡಯಾಮೀಟರ್ ಡೆಫಿನೇಷನ್ ಹೇಳಿದ್ದಾರೆ. ದ ಡಯಾಮೀಟರ್ ಆಫ್ ಎ ಸರ್ಕಲ್ ಈಸ್ ಎ ಲೈನ್. ನೀವು ಆಲ್ರೆಡಿ ಡೆಫಿನೇಷನ್ ಕಲ್ತಿದ್ದೀರಿ. ಡಯಾಮೀಟರ್ ಅಂದರೆ ಇಟ್ ಶುಡ್ ಜಾಯಿನ್ ದ 2 ಪಾಯಿಂಟ್ಸ್ ಆನ್ ದ ಸರ್ಕಲ್ ಆ್ಯಂಡ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಸರ್ಕಲ್. ಸೊ ಅಲ್ಲಿ ಸೆಂಟರ್ನ ಕೊಟ್ಟಿದ್ದಾರೆ. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಎ ಬಿ ಇಸ್ ದ ಡಯಾಮೀಟರ್. ಎ ಬಿ ಅನ್ನೋದು ಡಯಾಮೀಟರ್ ಆ್ಯಂಡ್ ಸಿ ಇಸ್ ದ ಸೆಂಟರ್.
ಎಕ್ಸ್ಪ್ರೆಸ್ ದ ಡಯಾಮೀಟರ್ ಆಫ್ ದ ಸರ್ಕಲ್. ಅಂದರೆ ಡಯಾಮೀಟರಿಗೂ ಮತ್ತು ರೇಡಿಯಸ್ಸಿಗೂ ಒಂದು ರಿಲೇಷನ್ಶಿಪ್ ಇದೆ. ಸೊ ಆ ರಿಲೇಷನ್ಶಿಪ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ನಾವು ಡಯಾಮೀಟರ್ ಆ್ಯಂಡ್ ರೇಡಿಯಸ್ಸಿಗೆ ಇರೋ ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ಅ ಗಿವನ್ ಫಿಗರ್. AB is the diameter. So this is AB and C, this is R and this is P. So let us solve the problem. AB is a diameter or diameter na radius ಅಲ್ಲಿ express ಮಾಡ್ರಿ ಅಂತ ಹೇಳ್ತಾರೆ. So this is AB. AB ನ ಯಾವ ಥರ ಬರಿಬೋದು ನಾವು? AC ಪ್ಲಸ್ ಸಿ ಬಿ ಅಂತಾನು ಬರಿಬೋದಾ? ಟೋಟಲ್ ಇಸ್ ಈಕ್ವಲ್ಸ್ ಟು ಎ ಬಿ. ಎ ಬಿನ ನಾವು ಎ ಸಿ ಪ್ಲಸ್ ಬಿ ಸಿ ಅಂತ ಬರಿತೀವಿ. ಎ ಸಿ ಪ್ಲಸ್ ಬಿ ಸಿ ಅರ್ಥ ಆಗ್ತದೆ, ಜಸ್ಟ್ ಸ್ಪ್ಲಿಟ್ ಮಾಡಿದ್ದೀವಿ. ಸೊ ಎ ಸಿ ಇಸ್ ಅ ರೇಡಿಯಸ್, ಹೌದಲ್ವಾ? ಸೊ ಸೆಂಟರ್ ಪಾಯಿಂಟಿಂದ ಪಾಯಿಂಟ್ಸ್ ಅಂದ ಸರ್ಕಲಿಗೆ ಯಾವುದೇ ಲೈನ್ ಜಾಯಿನ್ ಆಗಲಿ, ಸೊ ಅವೆಲ್ಲ ಏನಾಗುತ್ತೆ? ರೇಡಿಯಸ್ ಆಗುತ್ತೆ. ಸೊ ಎ ಸಿ ಇಸ್ ಅ ರೇಡಿಯಸ್. ರೇಡಿಯಸ್ನ ಏನಂತ ಕೊಟ್ಟಿದ್ದಾರೆ ಅವರು? ಆರ್ ಅಂತ ಕೊಟ್ಟಿದ್ದಾರೆ. ಸೊ AC will become R and BC is also radius. See BC ನು ಸೆಂಟರ್ ಇಂದ ಇದೆ ಮತ್ತೆ ಸರ್ಕಲ್ಗೆ ಒನ್ ಆಫ್ ದ ಪಾಯಿಂಟ್ಗೆ ಜಾಯಿನ್ ಆಗಿದೆ. ಸೊ ಇಟ್ ಈಸ್ ಆಲ್ಸೋ ಅ ರೇಡಿಯಸ್. ಸೊ ದಿಸ್ ಇಸ್ ಆಲ್ಸೋ ಆರ್. ಯಾವ್ದ್ಯಾವ್ದು ರೇಡಿಯಸ್ ಇರುತ್ತೆ ಅದೆಲ್ಲ ಆರ್ ಅಂತ ತಗೊಳ್ತೀವಿ ನಾವು. ಸೊ ಆರ್ ಪ್ಲಸ್ ಆರ್. ಎ ಬಿ ಇಸ್ ಡಯಾಮೀಟರ್. ಸೊ ಡಯಾಮೀಟರ್ ಎ ಬಿ ಅನ್ನೋದು ಡಯಾಮೀಟರ್ ಅಲ್ವಾ? ಅವ್ರ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ಪ್ರೆಸ್ ದ ಡಯಾಮೀಟರ್ ಆಫ್ ದ ಸರ್ಕಲ್ ಆ್ಯಸ್ ಡಿ. ಸೊ ಎ ಬಿನ ನಾವು ಡಿ ಅಂತ ತಗೊಳ್ತೀವಿ, ರೇಡಿಯಸ್ನ ಆರ್ ಅಂತ ತಗೊಳ್ತೀವಿ. ಸೊ ಆರ್ ಪ್ಲಸ್ ಆರ್ ವಿಲ್ ಬಿಕಮ್ 2r. ಸೊ ಡಯಾಮೀಟರ್ ಡಿ ಇಸ್ ಈಕ್ವಲ್ಸ್ ಟು 2r. ಡಿ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ and r is equals to radius. So this is the solution. Is this clear? So let's take fifth question. To find the sum of three numbers 14, 27, 13, we can have two ways. We may first add 14 and 27 to get 41 and then add 13 to it to get the total sum 54. Or we may add 27 and 13 to get 40 and then add 14 to get 54. Thus 14 plus 27. So ಇದನ್ನ ನಾನು ಬರಿತಾನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. This can be done for any three numbers. This property is known as associativity of addition of numbers. Express this property which we have already studied in the chapter on whole numbers in general way by using the variables a, b and c. So ಇದನ್ನ ಆಲ್ರೆಡಿ ನೀವು ಕಲ್ತಿದ್ದೀರಾ. ಜಸ್ಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳಿದ್ದಾರೆ. 14 ಪ್ಲಸ್ 27 ಪ್ಲಸ್ 63ನ ಎರಡು ವೇನಲ್ಲಿ ಆ್ಯಡ್ ಮಾಡ್ಬೋದು 13ನ. ಸೊ ಒಂದು ವೇ ಏನಾಗುತ್ತೆ? ಒಂದು ವೇ ಏನು? ಫಸ್ಟ್ 14 ಆ್ಯಂಡ್ 27ನ ಆ್ಯಡ್ ಮಾಡ್ತೀರಿ, ಆಗ 41 ಬರುತ್ತೆ. ನೆಕ್ಸ್ಟ್ 13ನ ಆ್ಯಡ್ ಮಾಡ್ತೀರಿ, ಆಗ 54 ಆಗುತ್ತೆ. ದಿಸ್ ಇಸ್ ಒನ್ ವೇ. ಇನ್ನೊಂದು ವೇ ಏನಾಗಿರುತ್ತೆ? 27 ಪ್ಲಸ್ 13 ಆ್ಯಡ್ ಮಾಡ್ತೀರಿ 40, ಆ 40ನ ಇದಕ್ಕೆ ಆ್ಯಡ್ ಮಾಡ್ತೀರಿ 54. ಬೋತ್ ಆರ್ ಸೇಮ್. ಸೊ ಈ ಪ್ರಾಪರ್ಟಿಗೆ ನಾವೇನು ಹೇಳ್ತೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಇದನ್ನು ಏನು ಹೇಳ್ತಿದ್ದಾರೆ? ಒಂದು ಜನರಲ್ ಫಾರ್ಮುಲಾದಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ ಬೈ ಯೂಸಿಂಗ್ ವೇರಿಯೇಬಲ್ ಎ ಬಿ ಸಿ. ಸೊ ನಮಗೆ ಆಲ್ರೆಡಿ ಅಸೋಸಿಯೇಟಿವ್ ಪ್ರಾಪರ್ಟಿ ಎಕ್ಸ್ಪ್ರೆಷನ್ ಗೊತ್ತು. ಸೊ ಆನ್ಸರ್ ಏನು ಫಿಫ್ತಿಗೆ ಅಂದರೆ ಜಸ್ಟ್ ಇದೊಂದೇ ಎಕ್ಸ್ಪ್ರೆಷನ್ ಆನ್ಸರ್. ಅದಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಆರ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇಲ್ಲಿ ಬ್ರ್ಯಾಕೆಟ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟು ಎ ಪ್ಲಸ್ ಬಿಗೆ ಬ್ರ್ಯಾಕೆಟ್ ಹಾಕ್ತೀವಿ, ನೆಕ್ಸ್ಟ್ ಬಿ ಪ್ಲಸ್ ಸಿಗೆ ಬ್ರ್ಯಾಕೆಟ್ ಹಾಕ್ತೀವಿ. ದಿಸ್ ಇಸ್ ದ ಜನರಲ್ ರೂಲ್ ಫಾರ್ ಅಸೋಸಿಯೇಟಿವಿಟಿ ಆಫ್ ಅಡಿಷನ್. ಈಸ್ ದಿಸ್ ಕ್ಲಿಯರ್? ದಿಸ್ ಇಸ್ ಅ ಜನರಲ್ ರೂಲ್ ಆರ್ ಜನರಲ್ ಫಾರ್ಮುಲಾ. ಸೊ ಇಲ್ಲಿಗೆ ಎಕ್ಸಸೈಸ್ 11.2 ಕಂಪ್ಲೀಟ್ ಆಯಿತು. ಸೊ ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಎಕ್ಸಸೈಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇನ್ ದ
next class. Thank you, students.